ಬಾತ್ರೂಮಲ್ಲಿ ನೀರು ಬರ್ತಾ ಇಲ್ಲ, ಸ್ನಾನಕ್ಕೆ ಹೋಗಿದ್ದೀನಿ. ಏನು ನಿಂಗೆ ಗೊತ್ತಿಲ್ವಾ? ನೀರು ನಿಂಗೆ ತಗೋದು 8 ಗಂಟೆಗೆ. 8 ಗಂಟೆ ಒಳಗಡೆ ಎದ್ದು ಹೋಗಿ ಸ್ನಾನ ಮಾಡ್ಕೋಬೇಕಿತ್ತು. ನೀನು ಇವಾಗ ಹೇಳಿದ್ರೆ ನಾನು ಎಲ್ಲಿಂದ ಅವಳಿ ನೀರು ತರಕ್ಕೆ? ಇಷ್ಟೇ ಇರೋದು ನೀರು, ನಾನೇನು ಮಾಡೋಕ್ಕಾಗಲ್ಲ. ಅಲ್ಲೇ ನೀಗೆ ಮುಖ ತೊಳ್ಕೊಂಡು ಬಂದು ಸೆಂಟ್ ಹೊಡ್ಕೊಂಡು ಹೋಗು. ಅರೆ ಶುಭಿ ಅವರೇ, ನೀರು ಬಂತೇನು ನಿಮ್ಮನೇಲಿ? ನಮ್ದಕ್ಕೆ ನೀರೇ ಬರಲಿಲ್ಲ ನಮ್ಮನೇಲಿ. ಅದಕ್ಕೆ ಈ ಸಲ ಬರಲಿ ಓನರು, ನಾವು ಕೊಡ್ತೀವಿ ಬಾಡಿಗೆನ ಅವ್ರ ಕೈಗೇನು. ಏನೇ ಓನರ್ ಬೈತಿದ್ಯಾ? ಓನರ್ ಗೊತ್ತಾರ ಮುಗಿದು ಕತೆ. ಬರ್ಲಿ ಈ ಸಲ. ಬಂದ್ರಕ್ಕ ಈ ಸಲ ಜಗಳಾಡೋಣ ಓನರ್ ಬಂದಾಗ. ನಾನು ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ನೀವೆಲ್ಲ ಬಂದ್ಬಿಡ್ಬೇಕಾಯ್ತಾ? ನೀವು ಮಾಡಿ ನಿಮ್ದಕ್ಕ, ನಮ್ದಕ್ಕ ಹಿಂದೆಯಿಂದ ಬಂದ್ಬಿಟ್ಟು ಜಗಳಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಶೇಟಮ್ಮ ಅವರೇ, ನೀವೆಲ್ಲಿಂದ ಅಂತಿದ್ದೀರಾ? ಅಲ್ಲೇ ಪಕ್ಕದ ಬೀದಿಯಲ್ಲಿ ಅವ್ರ ಹತ್ರ ಜಗಳ ಹಾಡ್ಕೊಂಡು ತಂದೆ ಕಣ್ರಿ. ಯಾರು ಹೇಳೋರು ಕೇಳೋರು ಇಲ್ಲ ಅಂದಂಗೆ ಆಗ್ಬಿಟ್ಟೈತಿ. ನಮಗೆ ನೀರಿನ ಸಮಸ್ಯೆ ತುಂಬ ಆಗ್ಬಿಟ್ಟಿದೆ. ಓನರ್ ಮಾತ್ರ ಟೈಮ್ ಬಾಡಿಗೆ ಮಾತ್ರ ಬರ್ತಾರೆ. ಇಲ್ಲ ಈ ಸಲ ಏನೇ ಆಗಲಿ, ಈ ಸಲ ಬಾಡಿಗೆ ಮಾತ್ರ ನಮ್ಗೆ ಕೊಡಲ್ಲಪ್ಪ. ನಾನಂತೂ ಬಿಲ್ಕುಲ್ ಕೊಡಲ್ಲ. ನಾನಂತೂ ಜಗಳ ಆಡ್ತೀನಿ. ನೀರು ಬೇಕು. ಯಾವಾಗ ಮೋಟ್ರ್ ಆನ್ ಮಾಡ್ತಾರೆ, ಯಾವಾಗ ಮೋಟ್ರ್ ಆಫ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಸೌಂಡು ಕೇಳಿಸಲ್ಲ. ನೀರು ಬರ್ತಾ ಇದೆ ಅಂತ ಹಿಡ್ಕೊಳ್ಳಿ ಅಂತಲೂ ಹೇಳಲ್ಲ. ಎಲ್ಲ ಬಂದಿದ ತಕ್ಷಣ ಇವ್ರಗಳೇ ಹಿಡ್ಕೊಬಿಟ್ರೆ ನಾವೆಲ್ಲ ಹೋಗೋಣ. ಅರೆ ನಿಮ್ದಕ್ಕೂ ಏನು ಹೇಳ್ತೀರಾ ಹೇಳ್ಕೊಳ್ಳಿ. ನನ್ನ ಮಗನ್ಗೆ ಹಂಡು ತೊಳೆಯೋಕ್ಕೂ ನೀರಿಲ್ಲ. ನಾನು ಹೋಗ್ಬಿಟ್ಟು ಬರ್ತೀನಿ, ಆಮೇಲೆ ಮಾತಾಡೋಕ್ಕೆ ನಿಮ್ಮ ಜೊತೆ. ಅರೆ ನಿಮ್ದಕ್ಕೂ ಭಾಷೆ ಕೇಳಿದ್ರೆ ನಮ್ದಕ್ಕೂ ಹೇಳಕ್ಕ ಆಗಲ್ಲ. ಹೋಗಿ ಅವ್ರ ಭಾಷೆನೂ ಕೇಳ್ತಿದ್ರೆ ನಮ್ಗೇನೆ ನಗು ಬರುತ್ತೆ, ಆಳ್ಬೇಕು ಒಂದು ಗೊತ್ತಾಗಲ್ಲ. ಹಾಗೆ ಅವ್ರದಕ್ಕೆಲ್ಲ ಏನಂದರೆ ಕಲಿತವ್ರಲ್ಲ, ಸ್ವಲ್ಪ ಸ್ವರಗಳೆಲ್ಲ ಅಳ್ಳಾಡೋಗ್ಬಿಡುತ್ತೆ. ಅದಕ್ಕೆ ಹಂಗೆ ಮಾತಾಡ್ತಾರೆ ಸುಬ್ಬಕ್ಕ, ನೀವೇನು ಅನ್ಕೋಬೇಡಿ. ಅಯ್ಯೋ ಏನು ಅನ್ಕೊಳ್ಳೋದು ಏನಿಲ್ಲ, ತಕೊಳ್ಳಿ. ಅಲ್ಲ ಕಣಿ, ಮೂಲ ಮನೇಲಿ ಅವಳಲ್ಲ, ಅವಳು ಯಾವತ್ತೂ ನೀರು ಹಿಡ್ಕೊಂಡು ಬರುತ್ತೆ, ಈಚೆನೇ ಕಂಡಿಲ್ಲ ಕಣಿ ನಾನು. ಕಣಕ ನಂಗೆ ಅದೇ ಡೌಟು. ಅವಳ ಮನೆ ಹಿಂಗೆ ಡೌನ್ ಆಗಿರೋದ್ರಿಂದ ನೀರು ರಪ್ಪ ಅಂತ ಅವಳ ಮನೆಗೆ ಹೋಗ್ಬಿಟ್ಟದ ಏನು? ಬರಲಿ ಓನರು, ನಾನು ಏನಿಲ್ಲ, ನಾನು ನಮ್ಮ ಮನೆಗೆ ನೀರು ಬಿಡು, ಆಗ ನಿಂಗೆ ಬಾಡಿಗೆ ಕೊಡ್ತೀನಿ ಅಂತೀನಿ. ನಾನು ಹಂಗೆ ಮಾಡ್ತೀನಿ ಕಣಿ. ನೀರು ಬಿಡೋವರೆಗೂ ನಾನು ಬಾಡಿಗೆ ಕೊಡಲ್ಲ ಅಂತೀನಿ. ಅದು ಏನು ಮಾಡ್ದೇನೋ ಮಾಡಿ, ಮನೆ ಖಾಲಿ ಮಾಡೋದ್ರೆ ಮಾಡ್ತೀನಿ. ಈ ಸೋರ ಮನೆಗೆ ನಾನು ಯಾಕೆ ಅಷ್ಟು ಸಾವಿರ ಗಟ್ಟಲೆ ಬಾಡಿಗೆ ಕೊಟ್ಕೊಂಡು ನಾನು ಇರ್ಬೇಕಿಲ್ಲಿ? ನಿಮ್ದಕ್ಕೆ ಮನೆ ಖಾಲಿ ಮಾಡಿದ್ರೆ ಹೇಳ್ಬಿಡಿ. ನಮ್ದಕ್ಕೆ ರಿಲೇಷನ್ ಅವ್ರುಗಳು ಅವರೇ, ಅವರು ಬಂದ್ಬಿಡ್ತಾರೆ. ನೀವು ಮೊದಲೇ ಹೇಳ್ಬಿಡಿ. ಈಗ ನಿಮ್ದಕ್ಕೆ ಮನೆಗೆ ಹೋಗಿ ನಮ್ದಕ್ಕೆ ಮಾತಾಡ್ಕೊಳ್ತೀವಿ. ನೋಡ್ದ ಭಾನುನ, ನಿಮ್ದಕ್ಕೆ ಮನೆ ಖಾಲಿ ಮಾಡಿಬಿಟ್ರೆ ಹೇಳಿ ಅಂತಾರೆ. ನೋಡ್ದಕ್ಕ, ಇವರು ಕಾಯ್ಕೊಂಡೇ ಇರ್ತಾರೆ. ಮನೆ ಖಾಲಿ ಮಾಡಿಬಿಟ್ರೆ ಸಾಕು, ಅವ್ರಿಗೇನು ನೀರಿಲ್ದಿರೋ ನಡೆಯುತ್ತೆ. ಬರೀ ಸೆಂಟ್ ಹೊಡ್ಕೊಂಡೆ ಓಡಾಡ್ತಾರೆ. ನಮಗೆ ಅವಳಿ, ನಮ್ಗೆ ಡೈಲಿ ಒಂದೊಂದು ದೇವ್ರವನೇ, ಒಂದೊಂದು ದೇವ್ರಿಗೂ ನಾವು ಪೂಜೆ ಮಾಡಬೇಕು, ಸ್ನಾನ ಮಾಡ್ಕೊಂಡೇ ಮಾಡಬೇಕು. ಇನ್ನು ಹಂಗೆ ಹೋಗಿ ಮುಟ್ಟಕ್ಕಾಗುತ್ತಾ ನಾವು? ಮುಕ್ಕಣಿ ಸುಬ್ಬಿ, ಓನರ್ಗೆ ಈ ಸಲ ಹೇಳ್ಬಿಟ್ಟು ಅವ್ರು ಏನಾದ್ರು ಮಾಡ್ಕೊಳ್ಳಿ. ನಮ್ಮ ಮನೆಗೆ ಭದ್ರವಾಗಿ ನಾವು ನೀರು ತುಂಬಿಸ್ಕೊಳ್ಳೋದು ನೋಡ್ಕೊಳ್ಳೋಣ ನಮ್ಮಿ. ಓನರ್ಗೆ ಹೇಳೋಣ, ಮೋಟ್ರ್ ಯಾವಾಗ ಆನ್ ಮಾಡ್ತೀರಿ ಹೇಳೋಣ, ನಾವು ನೀರು ತುಂಬಿಸ್ಕೋಬೇಕು. ನೀರಿಲ್ಲ ಅಂತ ಆಯ್ತೋಗೆ. ಸರೋಗಿ ನೀನು ಹಿಂಗೆ ಮಾತಾಡ್ಬಿಡಿ ಎಲ್ಲರ ಮುಂದೆ ನೀನು. ಸರಿ ಕಣಕ್ಕ, ಇನ್ನೇನು ನಾಳೆ ಇದ್ದು ಬರ್ತಾರೆ ಓನರು, ಆಯ್ತಾ? ನಾನು ಸೈಡ್ ಕರ್ಕೊಂಡೋಗಿ ಸ್ವಲ್ಪ ಜೋರಾಗಿ ಜಗಳ ಥರ ಮಾತಾಡ್ತಿರ್ತೀನಿ, ನೀನು ಬಂದ್ಬಿಡು, ಆಯ್ತಾ? ಸುಬ್ಬಿ, ಜೋರಾಗಿ ಜಗಳ ಮಾಡಿ ಬರ್ತೀನಿ. ಹೇಳಿದ್ದೀನಿ, ಫೋನ್ ಪೇ ಬಂದೈತೆ, ಗೂಗಲ್ ಪೇ ಬಂದೈತೆ, ಬಾಡಿಗೆ ಕಳಿಸ್ಬಿಡ್ರಮ್ಮ ಅಂತ. ಸುಮ್ಮನೆ ಮಠಾರ್ದ ಹತ್ರ ಬರಂಗೆ ಮಾಸ್ಕತಾರೆ ಇವರು. ಶುಭಮ್ಮ ಕರೆಕ್ಟ್ ಟೈಮ್ಗೆ ಬಂದ್ರಣ್ಣ. ಬಾಡಿಗೆ ಮಾತ್ರ ಕರೆಕ್ಟಾಗಿ ಬಂದ್ಬಿಡ್ತೀರಾ? ನೀರೇ ಬಂದಿಲ್ಲ. ನಾವು ಅಲ್ಲಿಂದ ಹೊತ್ಕೊ ಬಂದು ನೀರು ತಗೊಬಂದು ಮನೆ ಕೆಲಸ ಮಾಡ್ಕೊತಾ ಇದ್ದೀವಿ. ನೀರು ಎಲ್ಲೋದಂತ ನಮ್ಗೆ ಗೊತ್ತಾದಣ್ಣ. ನೀವೇನಾದರೂ ಹೊಸ ನಿಂತು ರೆಡಿ ಮಾಡಿಸ್ಕೊಡಿ. ಅಲ್ಲಮ್ಮ, ಯಾರು ಕಂಪ್ಲೇಂಟ್ ಹೇಳಲ್ಲ. ಯಾವಾಗ ನೋಡು ನೀನೇ ನೀರಿಲ್ಲ ಅಂತೀಯ. ಮತ್ತೆ ಇಲ್ಲಿರೋರೆಲ್ಲ ಬದುಕ್ತಿಲ್ವೇನಮ್ಮ? ಅಣ್ಣ ಹೇಗಂಗೆ ಹೇಳ್ತೀಯ? ಬರ್ತಾರೆ ಇರು ಇವಾಗ ಎಲ್ಲಾರು. ಯಾರಿಗೂ ನೀರಿಲ್ಲ ಇಲ್ಲಿ ಒಟಾರದಲ್ಲಿ. ಆ ಮೂಲೆ ಮನೆಯೊಳಗೆ ಒಬ್ಳಿಗೆ ಬಿಟ್ಟು ಇನ್ಯಾರು ನೀರಿಲ್ಲ. ಎಲ್ಲರೂ ಮೊನ್ನೆಲ್ಲ ಮಾತಾಡ್ಕೊಂಡಿದ್ದೀವಿ. ಓನರ್ ಬಂದ ಕೇಳೋಣ ಅಂತ. ಬರ್ತಾರಿರೋಣ ಇನ್ನೊಂದು 2 ನಿಮಿಷ. ಓನರ್ ಬಂದವ್ರು ಅನ್ಸುತ್ತೆ. ಚುಟ್ಲಾಡ್ತವಳೆ ಜೋರಿಗೆ. ಅಯ್ಯೋ ಹೋಗು, ಯಾರು ಹೋದವರು? ಮೊದಲೇ ಕಮ್ಮಿ ಬಾಡಿಗೆ. ಬೇರೆ ಕಡೆ ಹೋದ್ರೆ ಇದು 2ರಷ್ಟು ಕೊಡಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಶಕ್ತಿ ಐತೆ, ನೀರು ತಗೊಬಂದು ತುಂಬ್ಕೊಳ್ಳೋದು. ಅದೇನೇನಂದೊಳಗೆ ಕೇಳಿಸ್ಕೊಳ್ಳೋಣ ಇರು. ಎಲ್ಲಮ್ಮ ಯಾರು ಬರಲಿಲ್ಲ. ನೀನೊಬ್ಳಿಗೆ ನೀರಿಲ್ಲ ಈ ಹೊಟ್ಟೆರದಲ್ಲಿ. ಮನೆ ಖಾಲಿ ಮಾಡಿ ನೀನು. ಎಲ್ಲರೂ ಹೇಳ್ತಾರೆ ನೀನೇ ನೀರು ಸುರಿಯೋದು ಅಂತ. ಖಾಲಿ ಮಾಡಮ್ಮ ನೀನು ಫಸ್ಟು ಮನೇನ. ಯಾರಣ್ಣ ಹಂಗಂತ ಹೇಳಿದ್ದು? ಮಡಗ್ತೀನಿ ಅವಳಿಗೆ. ಅವಳು ಹಂಗಂದವಳು. ನೀವು ಮಡಗುವಂತೆ ಮೊದಲು ನಾನು ಬಾಡಿಗೆ ಮಾಡ್ದಮ್ಮ ನೀನು. ಅಯ್ಯೋ ಕೊಡ್ತೀನಿ ಇರಿ. ಇರೋದು ನೀರು, ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಂಬಾರ್ದು ಅನ್ನೋದು. ನಮ್ಮನ್ನ ಚೂ ಬಿಟ್ಬಿಟ್ಟು ತಾವು ಮಾತ್ರ ಸುಮ್ಮನೆ ನಿಂತ್ಕೊತಾರೆ. ಹಂಗೆ ಆಯ್ತು ನನ್ನ ಕತೆ. ತಗೊಳ್ಳಿನ ಬಂದರೆ ಇನ್ನೊಂದ್ಸಲ ಮಾತಾಡ್ಕೊಂಡು ಅಲ್ಲೋಗೋಣ ಇಲ್ಲೋಗೋಣ ಅಂತ ಮಾಡ್ತೀನಿ ಅವಾಗ ನಿಮಗೆಲ್ಲ. ಏನು ಕೋಪಣ್ಣ ಈ ಅಮ್ಮಂಗೆ? ಅಯ್ಯೋ ಬಂದಾಗೆಲ್ಲ ಇದ್ದಿದ್ದೆ ತಕ್ಕ ಈ ಅಮ್ಮಂದು. ಸದ್ಯ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಓನರ್. ಅಲ್ಲ ತನಕ ಓನರ್ ಜೊತೆ ಅಷ್ಟೊಂದು ಜೋರಾಗಿ ಕಿರ್ಚುತ್ತಾ ಇದ್ದೀನಿ, ಬರಲಿಲ್ಲ ಯಾರು
ಸುಬಿ ಇಲ್ಲ ಕಣಿ, ಮನೇಲಿ ಟಿವಿ ಸೌಂಡ್ ಜಾಸ್ತಿ ಇತ್ತಲ್ಲ, ನಂಗೆ ಕೇಳಿಸ್ತಿಲ್ಲ ಕಣಿ. ಹ್ಞೂ, ಕಳ್ಳು ಒಂದು ಪಿಳ್ಳೆ ನೆಪ ಅಂದಂಗೆ ನಿಮಗೆಲ್ಲ ಏನಾದರೂ ಇದ್ದಾಗ ಒಂದೊಂದು ನೆಪಗಳು ಬರುತ್ತೆ ತಕೊಳ್ಳಿ.